ತುಂಗಭದ್ರಾ ಅಣೆಕಟ್ಟೆಯ 19ನೇ ಗೇಟ್ ಚೈನ್ ತುಂಡಾದ ಕಾರಣ ಇಂದು ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿದ ಜನಪ್ರಿಯ ನಾಯಕರು ಹಾಗೂ ರಾಜ್ಯಾಧ್ಯಕ್ಷರು ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡರು ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾನ್ವಿ ಮಾಜಿ ಶಾಸಕರಾದ ಶ್ರೀ ರಾಜ ವೆಂಕಟಪ್ಪ ನಾಯ್ಕ ದೊರೆ, ದೇವದುರ್ಗದ ಶಾಸಕರಾದ ಶ್ರೀಮತಿ ಕರಮ್ಮ ಜಿ ನಾಯಕ್, ಸಿವಿ ಚಂದ್ರಶೇಖರ್, ರಾಜು ನಾಯಕ್, ಮಾನ್ವಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಸೇರಿದಂತೆ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬದಲಾವಣೆ ಮಾಡಬೇಕು ಹೇಳಿ ಸರ್ಕಾರದಿಂದ ವರದಿಗಳಿದ್ದಾಗೂ ಕೂಡ ಬೋರ್ಡ್ನವರಾಗಲಿ ನಮ್ಮ ಸರ್ಕಾರದ ಇಲಾಖೆಯವರಾಗಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳುವುದರಿಂದ ಇವತ್ತು ಇಂಥ ಒಂದು ಅನಾಹುತ ಆಗಿದೆ. ಇದರ ಮೂಲ ಕಾರಣ ಯಾರು? ಪ್ರತಿ ವರ್ಷ ಮೇಂಟೆನೆನ್ಸ್ಗೆ ಬೋರ್ಡ್ನಲ್ಲಿ ಹಣ ಇರ್ತದೆ. ಕೆಲವು ಹಿಂದೆ ಇದ್ದ ಅಧಿಕಾರಿಗಳು ಎಮರ್ಜೆನ್ಸಿ ಬಂದರೂ ಕೂಡ ಬಳಸಿ ಯಾವುದೋ ಕೆಲಸಗಳಿಗೆ ಅನವಶ್ಯಕವಾಗಿ ಬಳಸಿ ಹಾಳು ಮಾಡಿದ್ದಾರೆ ಎನ್ನುವ ಮಾಹಿತಿ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಒತ್ತಾಯ ಮಾಡಲು ಇವತ್ತು ಈ ಅನಾಹುತ ಸಂಭವಿಸಿದ್ದಕ್ಕೆ ಸೂಕ್ತ ತನಿಖೆ ಆಗಬೇಕು. ಯಾವುದೇ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕೂಡಿರಬಹುದು ನಮ್ಮ ಸರ್ಕಾರ ಬೇಕು. ವರದಿಗಾರರು ಜಹೂರ್ ಅಹಮದ್, ಸಿಂಧನೂರು. ಸರ್